ಮಲ್ಕೋ. ಭಾಗ್ಯಮ್ಮನವ್ರೆ, ಇವ್ರು ಹಾಗೆ ಮಲ್ಕೊಂಡ್ಬಿಟ್ರಲ್ಲ. ಅಮ್ಮ, ಅವ್ರ ಕೈಲಿ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದೀನಿ. ಸದ್ಯಕ್ಕೆ ನೋವು ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ನಮ್ಮ ಮಾವನವ್ರಿಗೆ ಯಾಕೋ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಒಂದಾದ್ಮೇಲೆ ಇನ್ನೊಂದು ಅನಾಹುತಗಳು ನಡೀತಾನೇ ಇದೆ. ಅಮ್ಮ, ಅಪ್ಪನಿಗೆ ಮತ್ತೇನಾದ್ರೂ ನೋವು ಕಾಣಿಸ್ಕೊಂಡ್ರೆ ಹೇಳು, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ತಾತ, ನಿನಗೆ ಯಾವ ದುಷ್ಟಶಕ್ತಿ, ಕೆಟ್ಟ ಕಣ್ಣು ಏನೂ ಮಾಡಲ್ಲ. ನಿನ್ನ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ. ನಿನಗೇನೂ ಆಗಲ್ಲ ತಾತ, ನಿನಗೇನೂ ಆಗಲ್ಲ. ಬಾ ನಿಲ್ಸಪ್ಪ ನಿಲ್ಸಪ್ಪ ನಿಲ್ಸ. ಯಾಕೆ ಸರ್, ಎಲ್ಲಿಗೋಗ್ಬೇಕು? ನನ್ನ ಜೀವ ತುಂಬಾ ಅಪಾಯದಲ್ಲಿದೆ. ಒಂದೇ ಒಂದು ಹೆಲ್ಪ್ ಮಾಡ್ತೀಯಪ್ಪ? ಯಾಕೆ ಸರ್, ಏನಾಯ್ತು? ಅಪ್ಪ, ಅದನ್ನೆಲ್ಲ ಹೇಳೋದಕ್ಕೆ ನಂಗೆ ಟೈಮ್ ಇಲ್ಲ. ನೋಡು, ನನ್ನ ಮಗಳಿಗೆ ಒಂದು ಫೋನ್ ಮಾಡಬೇಕು, ಪ್ಲೀಸ್. ನೀನು ಫೋನ್ ಕೊಡ್ತೀಯಾ? ಹಾಗೆಲ್ಲ ಕೊಡಕ್ಕಾಗಲ್ಲ ಸರ್. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಲಿ? ನಿನಗೇನೂ ಆಗೋದಿಲ್ಲ. ನಾನು ಒಬ್ಬ ಲಾಯರು. ನಿಜ ಹೇಳ್ಬೇಕು ಅಂದ್ರೆ ನನ್ನನ್ನ ಸ್ವಲ್ಪ ಜನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಏನು ಕಿಡ್ನಾಪಾ? ಹಾ, ಗಾಬರಿ ಪಡ್ಬೇಡಪ್ಪ. ನಿನ್ಗೆ ಏನು ತೊಂದರೆ ಆಗಲ್ಲ. ದಯವಿಟ್ಟು ನನ್ನ ಮಗಳಿಗೊಂದು ಫೋನ್ ಮಾಡ್ಬೇಕು, ಪ್ಲೀಸ್. ನೀನ್ ಫೋನ್ ಕೊಡಪ್ಪ. ಯಾಕಪ್ಪ, ನನ್ನ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ವಾ? ನೋಡು, ನೀನ್ ಎಷ್ಟು ದುಡ್ಡು ಕೇಳ್ತೇ ಕೊಡ್ತೀನಿ. ದಯವಿಟ್ಟು ಹೆಲ್ಪ್ ಮಾಡು ನೋಡಪ್ಪ, ಪ್ಲೀಸ್. ಆಗಲ್ಲ ಅಂತ ಹೇಳ್ಬೇಡ. ನನ್ನ ಹತ್ರ ಟೈಮ್ ತುಂಬಾನೇ ಕಡಿಮೆ ಇದೆಯಪ್ಪ. ಸರ್, ದುಡ್ಡಿನ ಪ್ರಶ್ನೆ ಅಲ್ಲ ಸರ್, ಜೀವದ ಪ್ರಶ್ನೆ. ನೀವ್ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ನನಗೂ ಫ್ಯಾಮಿಲಿ ಇದೆ ಸರ್. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿನಗೂ ನಿನ್ ಫ್ಯಾಮಿಲಿಗೂ ಏನೂ ಆಗಲ್ಲ. ನೀನ್ ಫೋನ್ ಕೊಡಪ್ಪ, ಪ್ಲೀಸ್. ಕೊಡು ಅಣ್ಣ. ಅಯ್ಯೋ ಅಣ್ಣ, ಬೇಗ ಗಾಡಿ ತೆಗಿಯೋಣ. ಅಲ್ಲ ಸರ್, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಅಯ್ಯೋ ಹೇಳ್ತೀನಣ್ಣ, ಮೊದಲು ಬೇಗ ಗಾಡಿ ತೆಗಿ. ಇಲ್ಲಿಂದ ಮೊದಲು ಹೊರಡು 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 ಬೇಗ ಹೊರಡು ಹೊರಡು. ಹಲೋ ಹಲೋ, ಸರಿ ಅಮ್ಮ, ನಾನು ನಿಮ್ಮಪ್ಪ ಮಾತಾಡ್ತಾ ಇರೋದು.
ಹಲೋ ಸರಯು, ಕೇಳಿಸ್ತಾ ಇದೆಯಮ್ಮ? ಹಲೋ ಹಲೋ ಸರಯು, ನಾನಮ್ಮ ನಿಮ್ಮಪ್ಪ ಮಾತಾಡ್ತಾ ಇರೋದು. ಸರಯು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಸರ್? ಹಲೋ 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 ಹಲೋ. ಛೇ, ಕಟ್ಟಾಗೋಯ್ತು. ಯಾಕಪ್ಪ ನಿಲ್ಸ್ಬಿಟ್ಟೆ? ಸರ್ ಇಳಿರಿ ಸರ್ ಮೊದಲು. ಏನಾಯ್ತಪ್ಪ? ಇಳಿರಿ ಸರ್, ಹೇಳ್ತೀನಿ. ಯಾಕಪ್ಪ ಏನಾಯ್ತು? ನೋಡಿ, ಮೇನ್ ರೋಡ್ ಬಂತು, ನನ್ನ ಮೊಬೈಲ್ ಕೊಟ್ಬಿಟ್ಟು ನೀವು ಇಲ್ಲಿಂದ ಎಸ್ಕೇಪ್ ಆಗಿ. ನಾನು ಎಲ್ಲಿಗೆಂತ ಹೋಗ್ಲಪ್ಪ? ನಾನು ಎಲ್ಲ ಹೋದ್ರು ಅವರು ನನ್ನನ್ನು ಹಿಡಿದಾಕ್ಬಿಡ್ತಾರೆ. ನೋಡು, ಆಪತ್ ಬಂದ ಒಂಥರ ಸಿಕ್ಕಿದ್ಯಾ. ನನ್ನ ಮಗಳು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ದಯವಿಟ್ಟು ಚೂರು ಹೆಲ್ಪ್ ಮಾಡಪ್ಪ. ಸರ್ ನನ್ಗೀಗ್ಲೇ ತುಂಬಾ ಭಯ ಆಗ್ತಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನನ್ಗೇನಾರು ಆದ್ರೆ ನನ್ನ ಫ್ಯಾಮಿಲಿ ಗತಿ ಯಾರು ಸರ್? ನೋಡು ನೋಡು, ನಿನಗೇನಾದ್ರು ಅಕಸ್ಮಾತ್ ಆ ಥರ ಆದ್ರೆ ನಾನು ಪ್ರಾಣ ಒತ್ತೆ ಇಟ್ಟಾದ್ರೂ ನೀನನ್ನು ಕಾಪಾಡ್ತೀನಿ. ಅಯ್ಯೋ, ತಗೊಳಪ್ಪ, ಇದು ತಗೋ. ಬೇಡ ಬೇಡ ಸರ್, ಬೇಡ ಸರ್. ನೋಡು ನೋಡಪ್ಪ, ಆಪತ್ನಲ್ಲಿ ಸಹಾಯ ಮಾಡ್ತಾ ಇದೀಯಾ. ನನ್ನ ಹತ್ರ ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಈಗ ನಿನ್ಗೆ ನಿನ್ ಗಾಡಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಿನ್ ಖರ್ಚಿಗೆ ಬೇಕಾಗತ್ತಲ್ವಾ? ಬೇಡ ಸರ್. ಪರವಾಗಿಲ್ಲ, ಇಟ್ಕೋ. ನೋಡು, ನನ್ನ ಮಗಳ ಹೆಸರು ಸರಯು, ಸರಯು ಅಂತ. ಅವಳೇನಾದ್ರು ನಿನ್ ನಂಬರ್ ಕಾಲ್ ಮಾಡಿದ್ರೆ ದಯವಿಟ್ಟು ಅವಳಿಗೆ ಈ ವಿಚಾರನ ಹೇಳ್ಬಿಡು. ಈಗ ಸದ್ಯಕ್ಕೆ ನೀನ್ ಹೇಗಾದ್ರೂ ಮಾಡಿ ಹತ್ತಿರದಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಡ್ರಾಪ್ ಮಾಡ್ಬಿಡಪ್ಪ. ಏನಪ್ಪ ಯೋಚನೆ ಮಾಡ್ತಾ ಇದ್ಯಾ? ಹತ್ತಿರದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇಲ್ವಾ? ಇದೆ ಇದೆ ಸರ್, ಬನ್ನಿ ಹೋಗೋಣ. ನಡಿ ನಡಿ ನಡಿ, ಬೇಗ ನಡಿ. ಹೇಳ್ ರಾಕೇಶ್. ರೀ ಮುನೀಂದ್ರ ಅವರೇ, ನಮ್ದು 7 ಸುತ್ತಿನ ಕೋಟೆ ಸರ್ಪಗಾವಲು ಟೈಟ್ ಸೆಕ್ಯೂರಿಟಿ ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ. ಈಗ ಭದ್ರಕೋಟೆಯಿಂದನೇ ನಮ್ಮ ಮಾವ ತಪ್ಸ್ಕೊಂಡ್ಬಿಟ್ಟಿದ್ದಾನಲ್ರಿ. ಇದು ನಿಂಗೆ ಗೊತ್ತಾಯ್ತು? ಈಗಷ್ಟೇ ನಮ್ಮ ಮಾವ ಸರಯು ಮೊಬೈಲ್ಗೆ ಫೋನ್ ಮಾಡಿದ್ದ. ಪುಣ್ಯಕ್ಕೆ ಮೊಬೈಲು ನನ್ನ ಕೈಲಿತ್ತು, ನಾನು ರಿಸೀವ್ ಮಾಡಿದೆ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ನಿನ್ಗೆ? ಅದು ಗೊತ್ತಿದ್ರೆ ನಾನು ಯಾಕ್ರಿ ನಿಮಗೆ ಫೋನ್ ಮಾಡ್ತಾ ಇದ್ದೆ? ನಮ್ಮ ಹುಡುಗರು ಟೆರರು, ಶಾರ್ಪು, ಅದು ಇದು ಮಣ್ಣು ಮಸಿ ಅಂತ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ರಿ. ಅದು ಹೆಂಗ್ರಿ ತಪ್ಸ್ಕೊಳಕ್ ಬಿಟ್ಬಿಟ್ರು? ರಾಕೇಶ್, ನೀನೇನ್ ಟೆನ್ಷನ್ ತಗೋಬೇಡ. ಹೇಗಾದ್ರೂ ಮಾಡಿ ಅವನನ್ನ ಹಿಡ್ದಾಕ್ತಾರೆ. ಅವ್ರು ಹಿಡ್ದಾಕಿಲ್ಲ ಅಂದ್ರೆ ನಮ್ಮ ಮಾವ ನನ್ನ ಹಿಡಿದು ಒಳಗಾಕ್ಸ್ಬಿಡ್ತಾನೆ. ಅಪ್ಪಿ ತಪ್ಪಿ ಸರಯು ಏನಾದ್ರು ಮೊಬೈಲ್ ರಿಸೀವ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಾನು, ನೀವು, ಆ ವಿಕ್ರಮ್ ರಾಥೋಡು ಎಲ್ಲರೂ ಪೊಲೀಸ್ ಸ್ಟೇಷನಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು. ರೀ ಮಿನಿಸ್ಟ್ರೇ, ಅವನ ಕೈಲಿ ಮೊಬೈಲ್ ಇದೆ, ಅದು ತುಂಬಾ ಡೇಂಜರು. ನಾನು ಹೇಳೋದು ನಿಮ್ ತಲೆಗೆ ಹೋಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ರಾಕೇಶ್, ಒಂದ್ ನಿಮಿಷ ಇರು, ನಮ್ಮ ಹುಡುಗರು ಫೋನ್ ಮಾಡ್ತಾ ಇದ್ದಾರೆ.